ನಟಿಸಿರುವ ನಾಟಕ ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ವಿಜಯಪುರ ನಗರದ ಜಯಶ್ರೀ ಥಿಯೇಟರ್ನಲ್ಲಿದ್ದೇವೆ. ಇವತ್ತು ಸಿನಿಮಾ ಬಿಡುಗಡೆ ಆಗಿದೆ ತ್ರಾಟಕ. ಕನ್ನಡ ಧಾಡ್ಸಿ ಕನ್ನಡ ಚಲನಚಿತ್ರ, ಸಸ್ಪೆನ್ಸ್ ಥ್ರಿಲ್ಲರ್ ಹೊಂದಿರುವ ಚಿತ್ರ, ಪಕ್ಕಾ ಪೊಲೀಸ್ ಸ್ಟೋರಿ ಆಗಿರುವ ಈ ಚಿತ್ರದಲ್ಲಿ ನಮ್ಮ ವಿಜಯಪುರ ನಗರದ ಪ್ರತಿಭೆ ರಾಹುಲ್ ಐನಾಪುರ್ ಅವರು ನಿರ್ಮಿಸಿ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಜಿಗರ್ ತಂಡ ಖ್ಯಾತಿಯ ಶಿವ ಗಣೇಶ್ ಅವರ ನಿರ್ದೇಶನವಿದೆ. ಈ ಚಿತ್ರದಲ್ಲಿ ಹಲವಾರು ನಟರು ನಟಿಸಿದ್ದಾರೆ. ಬನ್ನಿ ನೋಡೋಣ ನಮ್ಮ ವಿಜಯಪುರ ಪ್ರತಿಭೆಯ ನಟನೆ ಪಬ್ಲಿಕ್ಗೆ ಹೇಗೆ ಅನಿಸುತ್ತೆ. The film is brilliant, very good, super. Super. 100% guarantee, super. Super ಆಗಿದೆ. Super. Super. ಕ್ಯಾಪ್ಟನ್ ಹಲೋ. ಎಲ್ಲ ಹಾಡುಗಳಲ್ಲಿ ಫಿಲ್ಮಲ್ಲಿ ಸ್ಟೋರಿ ಮಾತ್ರ ಮಸ್ತ್ ಭಾರಿ ಅದ್ರಿ. ಏನು ಹೇಳಕ್ಕೆ ಬಯಸ್ತೀವಿ ಅವ್ರಿಗೆ ಮತ್ತೆ ತೆಗಿಬೇಕು ಪಿಕ್ಚರ್ ಇದೇ ಥರ ತೆಗಿಬೇಕು. ಆದ್ರೆ ತೆಗಿತಾರಲ್ಲ ಅದು ಏನು ಒಂಥರ ಹಾಡುಗಳು ತೆಗಿತಾರಲ್ಲ ಆ ಥರ ಮಾಡಬಾರ್ದು. ಇದು ಚಲೋ ಅದು ನಂಬರ್ 1 ಚಲೋ ಹೇಗೆ ಅನ್ನಿಸ್ತು ನಿಮ್ಗೆ? ಯೋಗಾಸನ ಗೊತ್ತಲ್ಲ ನಿಮಗೆ ಏನಿಸ್ತೀರಿ ಫಿಲ್ಮ್ ಕೈ ಕ್ಯಾಮ್ರಾ ಕೈ ಮಾಡಿ ನಿಮಗೆ ಏನಿಸ್ತು? ಸೂಪರ್ ಹಿಟ್ ಪಿಕ್ಚರ್ ಅಂತ ಸ್ಟೋರಿ ಅದು ಡಿಂಗಂಗಿಲ್ಲ ಭಾರಿ ಸೂಪರ್ ಅದು. एकदम अच्छा है. तमिल हिंदी बात करते हैं. अच्छा ठीक है. कैसा लगा फिल्म आपको? हमारा बेटा है एकदम नंबर 1 पिक्चर फर्स्ट एकदम अच्छा लगा मेरे को. उनकी एक्टिंग वगैरह कैसा लगा? एकदम बढ़िया है. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಸ್ಪೆನ್ಸ್ ಚೆನ್ನಾಗಿದೆ. ಔಟ್ ಆಫ್ 5 ಸ್ಟಾರ್ ಒಳ್ಳೆ ಪಾತ್ರ ಮಾಡ್ಯಾರ, ಚಲೋ ಮಾಡ್ಯಾರ. ಪೊಲೀಸ್ ಆಫೀಸರ್ ಅಧ್ಯಕ್ಷ ಖಡಕ್ ಆಫೀಸರಲ್ಲಿ ರೂಲ್ ಮಾಡ್ಯಾರ. ಒಳ್ಳೆ ನಾವು ಶುಭ ಹಾರೈಸ್ತೀವಿ. ಸೂಪರ್ ಆಗಿದೆ ಇಂಟರ್ವ್ಯೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ನಾನು ಅನ್ಕೊಂಡಿರಲಿಲ್ಲ ರಾವಣ ಈ ಥರ ಆ್ಯಕ್ಟಿಂಗ್ ಮಾಡ್ತಾನಂತೆ. ಸೊ ತುಂಬ ಹೆಮ್ಮೆ ಇದೆ. ಸೊ ನಮ್ಮ ಬಿಜಾಪುರದ ಫಸ್ಟ್ ಟೈಮು ರಾವಣ ಫಿಲ್ಮ್ ಮಾಡಿದ್ದಾನೆ. ತುಂಬ ನೋಡಿ ತುಂಬ ಖುಷಿ ಆಯಿತು. ನೀವು ಪಕ್ಕಾ ಅಭಿಮಾನಿ ರಾಹುಲ್ ಅವರು? ರಾವಣ ಪಕ್ಕಾ ಅಭಿಮಾನಿ. ಮತ್ತು ಆ್ಯಕ್ಟಿಂಗ್ ಮಾತ್ರ ತುಂಬ ವಂಡರ್ಫುಲ್ ಆಗಿ ಮಾಡಿದ್ದಾರೆ. ಅನ್ಕೊಂಡಿರಲಿಲ್ಲ. ಮತ್ತು ಪೊಲೀಸ್ ಪಾತ್ರ ಅಂತೂ ಸೂಪರ್. ಹಾಡುಗಳಾಗಿರ್ಬೋದು, ಸಂಗೀತ ಮ್ಯೂಸಿಕ್ ಚೆನ್ನಾಗಿದೆ. ಹೊಡಿತಿರ್ತಾರೆ ಅಂತ ಗೊತ್ತಾಗಲಿಲ್ಲ. ಸೊ ಸ್ಟೋರಿ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಕ್ಟ್ ಕೂಡ ತುಂಬ ಚೆನ್ನಾಗಿದೆ. ಔಟ್ ಆಫ್ 5 ಸ್ಟಾರ್ ನೀವು ಕೊಡ್ತೀರಾ? ಸೊ ನಾವು 5 ಸ್ಟಾರ್ ಕೊಡ್ತೀವಿ. ಔಟ್ ಆಫ್ 5 ಸ್ಟಾರ್. ಏನು ಹೇಳ್ಬೋದು ಪಬ್ಲಿಕ್ ಏನು ಹೇಳ್ತಾರೆ? ತುಂಬ ಚೆನ್ನಾಗಿದೆ ಫಿಲ್ಮು. ಸೊ ಎಲ್ಲರೂ ನೋಡಿ 100 ದಿನ ಓಡಲಿ ಅಂತ ಹೇಳ್ತಾ ಸೊ ಎಲ್ಲರಿಗೆ ಪಬ್ಲಿಕ್ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಈ ಫಿಲ್ಮ್ ನೋಡಲೇಬೇಕಂತ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದ್ದಾರೆ. ಒಳ್ಳೆ ಸ್ಟೋರಿ ಇದ್ದಾರೆ. ನಿಜಾಮಲ್ಲೂ ಮಟ್ಟ ಆ್ಯಕ್ಚುಲಿ ಒಳ್ಳೆ ಕಥೆ ಇದ್ದಾರೆ. ಈ ಥರ ಮಾಡಬೇಕು. ಒಳ್ಳೆ ಮರ್ಯಾದೆ ಫ್ಯಾಮಿಲಿ ಕೂತ್ಕೊಳ್ಳೋಂಥ ಪಿಕ್ಚರ್ ಇದೆ. ಒಳ್ಳೆ ಮನೆ ತುಂಬ ಸೂಪರ್ ಆಗಿದೆ. ಔಟ್ ಆಫ್ 5 ಸ್ಟಾರ್ ಕೊಡ್ತೀರಾ ಫಿಲ್ಮ್? ಇದಕ್ಕೆ 4. ಥ್ಯಾಂಕ್ ಯು. ರಾಹುಲ್ ಐನಾಪುರ್ ಅವರ ಕುಟುಂಬ ನಮ್ಮೊಂದಿಗೆ ಇಲ್ಲಿ ಇದೆ. ಬನ್ನಿ ಅವ್ರ ಹತ್ರ ಕೇಳೋಣ ಈ ಫಿಲ್ಮ್ ಬಗ್ಗೆ ಹೇಗೆ ಅನ್ನಿಸ್ತು. ಸರ್, ಈಗ ನೀವು ಫಿಲ್ಮ್ ನೋಡಿದ್ದೀರಾ, ತಮಗೆ ಹೇಗೆ ಅನ್ನಿಸ್ತು? ಮಾಡಿದ್ದಾನೆ ಆ್ಯಕ್ಟಿಂಗ್, ಫಸ್ಟ್ ಕ್ಲಾಸ್ ಆ್ಯಕ್ಟಿಂಗ್ ಮಾಡಿದ್ದಾನೆ. ಸಸ್ಪೆನ್ಸ್ ಇಲ್ಲಿ ಸಂಗೀತಕ್ಕೆ ನಿರ್ದೇಶನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಉಳಿದೆಲ್ಲ ನಟರ ಒಂದು ನಟನೆ ಆಗಿರ್ಬೋದು, ಹೇಗೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದ್ದಾವೆ, ಸಂಗೀತ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ಇರಬೇಕು ಸಿನಿಮಾ ಹೇಗಿರ್ಬೇಕು, ಚೆನ್ನಾಗಿದೆ. ಎಲ್ಲರಿಗೂ ಕೇಳಿದೆ ನಾನು, ಹಾಗಿರ್ಬೇಕು. ಎಲ್ಲರೂ ಹೇಳೋದು ಸೂಪರ್ ಆಗಿದೆ, ಸಸ್ಪೆನ್ಸ್ ಇದೆ, ಒಳ್ಳೆ ರಾಹುಲ್ ಅವರು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ರು. ಎಲ್ಲರೂ ಅದನ್ನೇ ಹೇಳೋದು, ನಾನು ಅದು ಹೇಳೋದು. ಪಬ್ಲಿಕ್ ಏನು ಹೇಳ್ಬೋಸ್ತೀರ ಸರ್ ತಾವು? ಪಬ್ಲಿಕ್ ಏನು ಹೇಳಬೇಕು? ಎಲ್ಲ ನೋಡಿರಿ, ಎಂಜಾಯ್ ಮಾಡಿರಿ. ಬಿಜಾಪುರದ ಹುಡುಗ, ಅವನಿಗೆ ಪ್ರೋತ್ಸಾಹ ಮಾಡಿರಿ, ಎನ್ಕರೇಜ್ ಮಾಡಿರಿ. ಟೀಮ್ ಗುರು ಬೆಳೀಲಿ ಇನ್ನೂ. ತಾವೇನು ಹೇಳ್ತೀರಮ್ಮ? ಒಂದು ಹೊಸ ಸೂತ್ರವನ್ನು ಬಳಸಿ ಅವನನ್ನು ಹಿಡಿಯೋ ಪ್ರಯತ್ನ ಮಾಡ್ತಾರೆ. ಇದೊಂದು ಸಸ್ಪೆನ್ಸ್ ಮೂವಿ. ನಾವು ಸಿನಿಮಾ ರಂಗದವರಲ್ಲ, ಆದರೂ ಕೂಡ ಒಂದು ಪ್ರಯತ್ನ ಮಾಡಿದ್ದಾನೆ. ಭಾಳ ಖುಷಿಯಾಗಿದೆ. ಮತ್ತು
ಎಲ್ಲರೂ ಒಬ್ಬರಿಂದಲೇ ಸಿನಿಮಾ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಕಲಾವಿದರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇವನ್ ಸಂಗೀತ ನಿರ್ದೇಶನ ಚೆನ್ನಾಗಿದೆ. ಶಿವ ಗಣೇಶನ್ ಅವರ ಒಂದು ಹೊಸ ಥಿಂಕಿಂಗ್ ಬಗ್ಗೆ ಖುಷಿ ಅನ್ನಿಸ್ತು. ಎಲ್ಲ ಕಲಾವಿದರು ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಗ ಅಂತ ನಾನು ಹೇಳ್ತಾ ಇಲ್ಲ, ಅವನ ಪ್ರಯತ್ನ ಅವನು ಸಿನ್ಸಿಯರಾಗಿ ಮಾಡಿದ್ದಾನೆ. ಅವನು ಏನು ಮಾಡಬೇಕಿತ್ತು ತನ್ನ ರೋಲಿಗೆ ನ್ಯಾಯ ಕೊಟ್ಟಿದ್ದಾನೆ. ಎಲ್ಲರೂ ಕೂಡ ತಾವೆಲ್ಲರೂ ಅವನಿಗೆ ಪ್ರೋತ್ಸಾಹಿಸಿ ಎಲ್ಲರೂ ಕೂಡ ನೋಡಿ ಅಂತ ನನ್ನ ಒಂದು ರಿಕ್ವೆಸ್ಟ್. उन्होंने मीन्स उनकी टीम ने जो सबने जो डेडिकेशन दिया है उसको आप सबको दिल से मेरा प्रणाम, और सब उनको आगे से उनको क्या उनके जो भी उनके साथ जो थे बाकी सबको आप सपोर्ट कीजिए, उनको उनके डेडिकेशन को आप इनकरेज कीजिए। धन्यवाद। आप राहुल जी के भाई, तो आपको कैसा फील हो रहा है फिल्म देखने के बाद? मैं इधर भाई करके नहीं, मैं भी एक ऑडियंस की तरह मैं भी आया था। और सिर्फ फिल्म की नहीं, कोई भी फील्ड हो, स्पोर्ट्स हो, पॉलिटिक्स हो, एंटरटेनमेंट हो, एक टीम वर्क के थ्रू ही सक्सेस आता है। इसमें टीम वर्क यानी डायरेक्शन मेन है, क्योंकि कोई भी इसका लीडर होता है, फिल्म में जो लीडर होता है वो डायरेक्टर का होता है। तो उसने बहुत सही तरीके से डायरेक्शन किया है। और उनको पहले जिगर तन्ना में भी उनको डायरेक्शन के लिए बहुत ये मिला था, क्या बोलते हैं, प्रशंसा हुआ था। और दूसरा इसमें देखने लायक चीज़ है, एक संगीत है जो बहुत लोगों ने पसंद किया। और तीसरा है सिनेमाटोग्राफी, जो कैमरा वर्क रियली एक्सेलेंट। और चौथा है बैकग्राउंड स्कोर वो जो सीन, कोई भी सीन हो उसको उसके अनुसार उन्होंने बैकग्राउंड स्कोर दिया है। और सबको जो बोलते हैं ना, नेल बाइटिंग सीन था म्यूज़िक और जो इफेक्ट्स की वजह से। और आखिरी में आता हूँ, क्योंकि मैं मेरा भाई है करके नहीं, उसका मैं पहला क्रेडिट मैं ही हूँ। क्योंकि रम्य चैत्र काला जब आया था तब मैं उसको बोला था तो एक्टिंग पे ध्यान देना चाहिए, इसलिए उसने जाके वाल्टर डिसूजा के अंडर बहुत सारा ट्रेनिंग लिया है एक्टिंग के इसमें, और उसमें बहुत सारा इम्प्रूवमेंट हुआ है। और मैं चाहता हूँ कि बीजापुर नहीं, पूरे कर्नाटक में लोग मूवी को देखें और एनकरेज करें कि बीजापुर से भी एक टैलेंट। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।